ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಮೈಸೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಸೋಮನಾಥಪುರಕ್ಕೆ. $750 ವರ್ಷದ ಹಳೆಯ ಟೆಂಪಲ್ ಅನ್ನು ನೋಡಕ್ಕೆ ಈಗ ಹೋಗ್ತಾ ಇರೋದು. ಅದುವೇ ಚೆನ್ನಕೇಶವ ಟೆಂಪಲ್. ಹಾಗೆ ಹೋಗುವ ಮಧ್ಯದಲ್ಲಿ ಬನ್ನೂರು ಮೇಲ್ಗಡೆಯಿಂದ ಹೋಗ್ತಾ ಇದ್ವಿ. ಬನ್ನೂರು ಏನಕ್ಕೆ ಫೇಮಸ್ ಗೊತ್ತಲ್ಲ? ಬನ್ನೂರು ಕುರಿ ಮಾರ್ಕೆಟಿಗೆ ಇಂಡಿಯಾಗೆ ಫೇಮಸ್ಸು. ಹಾಗೆ ಹೀಗೆ ಆ ಕಡೆ ಈ ಕಡೆ ನೋಡಿದೆ, ಬನ್ನೂರು ಕುರಿ ಎಲ್ಲಾದರೂ ಸಿಗುತ್ತಾ ಅಂತ. ಬಟ್ ನನಗೆ ಆಮೇಲೆ ಗೊತ್ತಾಯಿತು ನನ್ನ ಜೊತೆ ಬಂದಿರೋದೇ ಕುರಿ ಅಂತ. ನಾನು ಆಮೇಲೆ ತೋರಿಸ್ತೀನಿ ಯಾರು ಅಂತ. ಹೋಗುವ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲ ಗದ್ದೆಯಲ್ಲೂ ಭತ್ತ ನಾಟಿ ಮುಗಿದಿತ್ತು. ಹಾಗೆ ಹೋಗುವಾಗ ಕಾವೇರಿ ನದಿಯಲ್ಲಿ ಪಕ್ಕದಲ್ಲಿ ಹರಿತಾ ಇತ್ತು. ಕಾವೇರಿ ಅಂದರೆ ನಮ್ಮ ಕರ್ನಾಟಕ ಅಂದರೆ ಕಾವೇರಿ. ಯಾವಾಗಲಿದ್ದು ಕಾವೇರಿ ನದಿ ಜೊತೆ ಇರೋದು. ಹಾಗೆ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಮೇಲೆ ಸಿಂಪಲ್ ಆಗಿ ನೀರು ಹರಿತಾ ಇತ್ತು. ನಾವು ಗೊತ್ತಲ್ಲ ಅಂತ ಪ್ಲೇಸ್ ಕಂಡ್ರೆ ಫಸ್ಟು ಫೋಟೋ ವಿಡಿಯೋ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬರೋದೆಯ. ಆ ಕಡೆ ಈ ಕಡೆ ನೋಡುವಾಗ ಅಲ್ಲೇ ಒಂದು ಹಾವು ಮರದ ಮೇಲ್ಗಡೆ ಮಲಗಿತ್ತು. ಅದನ್ನು ನೋಡುವಾಗ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಕರೆಕ್ಟಾಗಿ ನೋಡಿದಾಗ ಮಾತ್ರ ಕಾಣಿಸ್ತಿತ್ತು. ಅಂತೂ ಇಂತೂ ಹಾಗೋ ಹೀಗೋ ಮಾಡಿಕೊಂಡು ಸೋಮನಾಥಪುರಕ್ಕೆ ಬಂದೇ ಬಿಟ್ವಿ. ಇದು ಒಂದು ಯುನೆಸ್ಕೋ ಹೆರಿಟೇಜ್ ಟೂರಿಸ್ಟ್ ಪ್ಲೇಸ್ ಆಗಿದ್ದರಿಂದ ಆನ್ಲೈನಲ್ಲಿ ಟಿಕೆಟ್ ತೊಗೊಳ್ಬೇಕಾಗಿತ್ತು. ಅಲ್ಲಿ ಸ್ಕ್ಯಾನ್ ಮಾಡಿದರೆ ಆನ್ಲೈನ್ ಪೇಮೆಂಟ್ ಬರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಟಿಕೆಟ್ನ ಒಳಗಡೆ ತೊಗೊಂಡೋಗ್ಬೇಕು. ಟಿಕೆಟ್ ಬೆಲೆ ಜಸ್ಟ್ $20 ಮಾತ್ರ ಒಬ್ಬರಿಗೆ. ಹಾಗೆ ಒಂದು ಚೆನ್ನಾಗಿರೋ ವಿಡಿಯೋ ಮಾಡಿದೆ. ಏನೋ ಕ್ಯಾಪ್ಚರ್ ಮಾಡ್ತಿದ್ದ ಅವನೇ. ಬನ್ರಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಬನ್ನೂರು ಕುರಿ. ಹಾಗೆ ಎಂಟ್ರೆನ್ಸ್ ಹೋಗ್ತಾ ಇದ್ವಿ. ಪಕ್ಕದಲ್ಲಿ ಒಂದು ಶಾಸನ ಇತ್ತು. ಶಾಸನ ಅಂದರೆ ಆಲ್ಮೋಸ್ಟ್ ಅದು ಓದಕ್ಕೆ ಬರಲ್ಲ ನಮಗೆ. ಹಳೆಗನ್ನಡದಲ್ಲಿ ಬರೆದಿತ್ತು. ಅಲ್ಲೆಲ್ಲ ಏನು ಯಾರು ಯಾವಾಗ ಏನಂತ ಕಟ್ಸಿದ್ರು ಅಂತೆಲ್ಲ ಬರ್ದಾಗಿತ್ತು. ಬನ್ನಿ ಒಳಗಡೆ ಹೋಗೋಣ. ಚೆನ್ನಕೇಶ್ವರ ಟೆಂಪಲ್ ಸ್ಟಾರ್ಟ್ ನಾವ್. ಏನೋ ಗೊತ್ತಿಲ್ಲ, ಬಟ್ ಫಸ್ಟ್ ಸ್ಟೆಪ್ಪು ದೇವಸ್ಥಾನ ಮೇಲ್ಗಡೆ ಇಟ್ಟಾಗ ಏನೋ ಒಂದು ನೆಮ್ಮದಿ ಕಂಡ್ರಿ ಮನಸ್ಸಿಗೆ. ಆ ದೇವಸ್ಥಾನದ ಪ್ರತಿಯೊಂದು ಕಲ್ಲಲ್ಲಿ ಒಂದು ಕಲೆ ಇದೆ. ಆ ಕಲೆ ಹಿಂದೆ 1000 ಕಥೆಗಳಿವೆ. ಆ ಹೊಯ್ಸಳರ ಕಲೆಯ ಒಂದು ಗುರುತು ಏನಪ್ಪ ಅಂತಂದರೆ, ಪ್ರತಿಯೊಂದು ಟೆಂಪಲ್ ಮೇಲ್ಗಡೆನೂ 6 ಲೈನ್ಸ್ ಅಂದರೆ 6 ಲೈನ್ಸ್ ಮೇಲ್ಗಡೆ ಒಂದು ಕತೆ ಬರಿತಾ ಇದ್ದಾರೆ. ಕೆಳಗಡೆ ಆನೆ, ಅದಾದ ನಂತರ ಕುದುರೆ, ಅದಾದ ನಂತರ ಹೂವು, ಮತ್ತು ಅದರ ಮಧ್ಯದಲ್ಲಿ ರಾಮಾಯಣ ಮತ್ತು ಆ ಯುಗದ ಆದಂಥ ಕಥೆಗಳು. ಅದರ ಮೇಲ್ಗಡೆ ಈ ಥರ 2 ಮತ್ತೆ ಕಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ.
ಹಾಗೆ ಬಂದ ಮತ್ತೆ ನಮ್ಮ ಬನ್ನೂರು ಲೋಕೇಶ್ ಫುಲ್ ಕವರ ಮಾಡಿಬಿಟ್ಟ ವಿಡಿಯೋ ಮಾಡುವಾಗ. ಮತ್ತು ಆ ಟೆಂಪಲ್ ಇರುವಂಥ ಒಂದು ಕಲ್ಲುಗಳನ್ನು ಅಂದರೆ ಹೆಂಗೆ ನೋಡ್ತಾ ಇದ್ದಪ್ಪ ಅಂದರೆ ಈ ಕಲ್ಲನ್ನ ಹೆಂಗೆ ಕೆತ್ಬಿಟ್ಟಿದ್ರು, ಹೆಂಗೆ ಮಾಡಿದ್ರು, ಇದು ಏನಕ್ಕೆ ಬಂದಿರೋದು, ಯಾಕೆ ಅಂತ ಒಂದು 1000 ಕ್ವಶನ್ ಕೇಳೇ ಬಿಟ್ಟ. ಹಾಗೆ ನಂದೊಂದಿರಲಿ ಅಂತ ನಮ್ಮ ಪಲ್ಸರ್ ಚೇತನು ಅಣ್ಣ ಅದು ಏನು ಇದು ಏನು ಎರಡು ಸೇಮ್ ಕಾಣಿಸ್ತಾ ಇದೆ, ಯಾರು ಮಾಡಿದ್ದು, ಏನಕ್ಕೆ ಮಾಡಿರೋದು ಅಂದ್ಕೊಂಡು ಅವ್ನು 4 ಕ್ವಶನು, ಅದರಲ್ಲಿ ಇವ್ನು 4 ಕ್ವಶನ್ನು, ಇಬ್ಬರದು 4 ಕ್ವಶನಿಗೆ ನಾನು ಆನ್ಸರ್ ಮಾಡಿ ನನ್ನ ತಲೆ ಕೆಟ್ಟೋಗೇ ಬಿಡ್ತು. ಆದರೂ ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡು ಟೆಂಪಲ್ನ ಮತ್ತೆ ಒಂದು ರೌಂಡ್ ಹಾಕೇ ಬಿಟ್ಟೆ. ಹಾಗೆ ರೌಂಡ್ ಹಾಕುವ ಮಧ್ಯದಲ್ಲಿ ಆ ಕಡೆ ಈ ಕಡೆ ನಮ್ಮ ಹಿರಿಯ ನಾಗರಿಕರು ಕಾಣಿಸ್ತಾ ಇದ್ರು. ಅವರೆಲ್ಲ ಅವ್ರ ಕಡೆಯಿಂದ ಇರುವಂಥ ನಾಲೆಜ್ನ ನಮ್ಗೆ ಕೂಡ ಹೇಳ್ತಾ ಇದ್ರು, ಇದು ಏನು ಅದು ಏನು ಅಂತ. ನಾವು ಕೂಡ ಕೆಲವೊಂದು ಕ್ವಶನ್ ಕೇಳಿಬಿಟ್ವಿ. ಅವ್ರು ಕೂಡ ಕರೆಕ್ಟಾಗಿ ಸೊಲ್ಯೂಷನ್ ಕೊಟ್ಟರು. ಇದೆಲ್ಲ ನೀರು ಈ ಥರ ಹೊರಗಡೆ ಬರುತ್ತೆ, ಮೊದಲು ಈ ಥರ ಮಾಡಿದ್ರು, ಆ ರಾಜರಿದ್ರು ಅಂದ್ಕೊಂಡು 4-5 ಕ್ವಶನ್ಗೆ ಅವ್ರು ಆನ್ಸರ್ ಮಾಡಿದ್ರು. ಸ್ವಲ್ಪ ಏನೋ ನೆಮ್ಮದಿ ಕಂಡ್ರಿ, ನಮ್ಮ ಹಿರಿಯ ನಾಗರಿಕರಿಗೆಲ್ಲ ಗೊತ್ತು ಅಂತ. ಹೊರಗಡೆದೆಲ್ಲ ಮುಗಿತು, ಈಗ ನಡೀರಿ ಒಳಗಡೆ ನೋಡೋಣ. ಹಾಗೆ ನಮ್ಮ ಪಲ್ಸರ್ ಚೇತನ್ನು ಮತ್ತು ಲೋಕೇಶು 1-2 ಕ್ವಶನ್ ಕೇಳೇ ಬಿಟ್ಟರು. ಅಣ್ಣ ಇವೆಲ್ಲ ಕೆತ್ತನೆ ಮಾಡ್ತಾ ಇದ್ರಲ್ಲ, ಯಾಕೆ ದೇವಸ್ಥಾನದಲ್ಲೇ ಮಾಡ್ತಾ ಇದ್ರು ಅಂದ್ಕೊಂಡು ಸಿಲ್ಲಿ ಕ್ವಶನ್ ಕೇಳಿಬಿಟ್ಟ. ಆದರೂ ಆನ್ಸರ್ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ವಿ. ಅಂದರೆ ಅಲ್ಲೇ ಇರುವಂಥ ಸ್ತಂಭ, ಪಂಚಶಿಲಾ ಸ್ತಂಭ ಅಂತ ಯಾರೋ ಲೋಕಲ್ ಗೈಡ್ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಪಂಚಶಿಲೆಯಿಂದ ಕೂಡಿರೋಂಥ ಒಂದು ಸ್ತಂಭಕ್ಕೆ ಪಂಚಶಿಲಾ ಸ್ತಂಭ ಅಂತಾರಂತೆ. ಅದ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೊಂಡು ಕಂಬನ ನೋಡ್ತಾ ಇದ್ದೆ, ಅದರಲ್ಲಿ 5 ಶಿಲೆ ಎಲ್ಲಿದೆ ಅಂತ. ಬಟ್ ನಿಖರವಾಗಿ ಕಾಣಿಸೋದಿಲ್ಲ, ಬಟ್ ಕರೆಕ್ಟಾಗಿ ನೋಡಿದ್ರೆ ಮಾತ್ರ 5 ಶಿಲೆ ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗೆ ಗೊತ್ತಲ್ಲ ನಮ್ಮ ಬಾಸು ಶ್ರೀಕೃಷ್ಣ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂದ್ಕೊಂಡು ನಮ್ಮ ಬಾಸ್ನ ನೋಡ್ಬಿಟ್ವಿ. ದೇವ್ರನ್ನ ನೋಡಿದ ನಂತರ ಏನೋ ಮನಸ್ಸಿಗೆ ನೆಮ್ಮದಿ. ಹಾಗೆ ತಲೆ ಎತ್ತು ಮೇಲ್ಗಡೆ ನೋಡ್ತಾ ಇದ್ವಿ, ಏನೋ ಒಂದು ಹೂವು ಥರ ಚಕ್ರ ಏನಪ್ಪ ಅಂತಂದರೆ ಅದು ಮೆಟಲ್ ಥರನೇ ಕಾಣಿಸುತ್ತೆ, ಬಟ್ ಮೆಟಲ್ ಅಲ್ಲ, ಅದು ಕಲ್ಲಲ್ಲೇ ಕೆತ್ತನೆ ಮಾಡೋದಂಥ ಒಂದು ಕಮಲದ ಹೂವಂತೆ. ಅಲ್ಲೇ ಇರೋಂಥ ಲೋಕಲ್ ಗೈಡ್ ಹೇಳಿದರು, ಅದೆಲ್ಲ ಕಲ್ಲಿಂದನೇ ರಚಿಸಿರೋದು ಅಂತ ಹೇಳಿದರು. ಪ್ರತಿಯೊಂದು ಕಲ್ಲಲ್ಲಿ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಆ ಮೂರ್ತಿನ ಕರೆಕ್ಟಾಗಿ ನೋಡಬೇಕು ಅಂದರೆ ನಾವು ಕರೆಕ್ಟಾಗಿ ಕರೆಂಟ್ನ ಅಲ್ಲಿ ಯೂಸ್ ಮಾಡಲೇಬೇಕು. ಯಾಕೆಂದರೆ ಮೊದಲಿನ ಕಾಲದಲ್ಲಿ ಜನ ದೀಪನ ಯೂಸ್ ಮಾಡ್ತಾಯಿದ್ರು, ಬಟ್ ಈಗ ದೀಪ ಹಚ್ತಾ ಇಲ್ಲ. ಯಾಕೆಂದರೆ ಆ್ಯಸ್ ಪರ್ ದಿ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಮೂರ್ತಿಯ ಭಗ್ನವಾಯಿತು ಅಂದರೆ ಭಗ್ನ ಆದಂತಹ ಮೂರ್ತಿನ ಪೂಜೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೂ ದೀಪ ಹಾಕೋದಿಲ್ಲ ಫಸ್ಟ್ ಆಫ್ ಆಲು. ಅದಕ್ಕೋಸ್ಕರನೇ ಡಿಜಿಟಲ್ ಲೈಟ್ಸ್ನ ಅಳವಡಿಸಿದ್ರೆ ಅದನ್ನು ಮುಖಾಂತರ ನಾವು ಕರೆಕ್ಟಾಗಿ ನೋಡ್ಕೊಳ್ಬೋದು. ಇಲ್ಲಿ ಪೂಜೆ ಮತ್ತು ಪ್ರಾರ್ಥನೆ ಯಾವುದೂ ಇಲ್ಲ ಸದ್ಯಕ್ಕೆ. ಈ ಸೋಮನಾಥಪುರದ ಶ್ರೀ ಚೆನ್ನಕೇಶ್ವರ ಟೆಂಪಲ್ನ ಇನ್ನೊಂದು ಹೆಸರೇ ತ್ರಿಕೂಟಾಚಲ ಅಂದರೆ 3 ಗರ್ಭಗುಡಿ ಹೊಂದಿರುವಂಥ ಒಂದು ಟೆಂಪಲ್. ಈ ಟೆಂಪಲ್ಗೆ ತ್ರಿಕೂಟಾಚಲ ಅಂತ ಕರಿತಿದ್ರು. ಆ ಮುಖಾಂತರ ನಮಗೆಲ್ಲ ಗೊತ್ತಾಗ್ತಿತ್ತು ತ್ರಿಕೂಟಾಚಲ ಅಂದರೆ 3 ಗರ್ಭಗುಡಿಯ ದೇವಸ್ಥಾನ ಅಂದರ್ಥ.
ಅಲ್ಲೇ ಇರುವಂತಹ ಪಂಚಸ್ಥಲ ಸ್ತಂಭಗಳು ಅಂದರೆ 5 ಶಿಲೆ ಹೊಂದಿರುವಂಥ ಒಂದು ಸ್ತಂಭ, ಅದು ಬಳಪದ ಕಲ್ಲಿಂದ ಕೆತ್ತನೆ ಮಾಡಿರೋದು ಅಂತ ಮತ್ತೆ ನಿಖರವಾಗಿ ಗುರ್ತಾಗ್ತಾ ಇತ್ತು. ಯಾಕಂದರೆ ಪ್ರತಿಯೊಂದು ಶೈನಿಂಗು ಆವಾಗ ಮಷಿನೇ ಇರಲಿಲ್ಲ, ಈಟ್ ಕರೆಕ್ಟಾಗಿ ಹಿಂಗೆ ಕೆತ್ತನೆ ಮಾಡಿದರು ಅಂದ್ಕೊಂಡು ಕೇಳ್ಬೋದು. ಇದು ಬಳಪದ ಕಲ್ಲು, ಒಂಥರ ಕೋರೆ ಥರ ಇರುತ್ತೆ. ಆಗಿನ ಕಾಲದಲ್ಲಿ ಬ್ಯಾಂಕು ಅಂತ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಇರಲಿಲ್ಲ, ಅದಕ್ಕೋಸ್ಕರನೇ ಎಲ್ಲ ಸಂಪತ್ತು ದೇವಸ್ಥಾನದಲ್ಲಿ ಇರ್ತಿತ್ತು. ವಜ್ರ ವೈಡೂರ್ಯ ಎಲ್ಲ ಸಂಪತ್ತು ಎಲ್ಲ ರಾಜ್ಯ ಮನೆತನರಿಗೆ ಸೀಮಿತವಾಗಿತ್ತು. ರಾಜ್ಯ ಮನೆತನದವರೇ ಈ ರಾಜ್ಯಕ್ಕೆ ಕುಂದು ಕೊರತೆಗಳು ಏನೇ ಆಗಲಿ ಅಲ್ಲಿಂದನೇ ಪರಿಹಾರ ನೀಡ್ತಿದ್ರು. ಅದಕ್ಕೋಸ್ಕರ ಈ ದೇವಸ್ಥಾನದ ಮೇಲ್ಗಡೆ ಅಕ್ಕಪಕ್ಕದ ರಾಜ್ಯ ಮನೆತನದವರು ಎಸ್ಪೆಷಲಿ ಇಸ್ಲಾಮಿಕ್ ಧರ್ಮದ ದಾಳಿಗಳು ಜಾಸ್ತಿ ಆಗಿದ್ದರಿಂದ ಸಂಪತ್ತು ಮತ್ತು ಎಲ್ಲ ಮೂರ್ತಿ ಕೆತ್ತನೆಗಳು ಹಾಳಾಗಿರೋದು ನೋಡ್ಬೋದು. ಹಿಸ್ಟ್ರಿ ಏನೇ ಆಗಿರಲಿ, ಆ ಪ್ರತಿಯೊಂದು ಕಲ್ ಮೇಲ್ಗಡೆ ಹೆಮ್ಮೆಯ ಕನ್ನಡಿಗರ ಕಲ್ಪನೆಯ ಕಲೆ ಇದೆ. ಆ ಕಲೆಗೆ ಸಾವಿರ ಕೋಟಿ ಪ್ರಣಾಮ ಹೇಳಿಕೊಂಡು ಮುಂದೆ ಹೋಗೋಣ. ಆಲ್ಮೋಸ್ಟ್ 2-3 ಅವರ್ ಬೇಕಾಯಿತು ಈ ಟೆಂಪಲ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ. ಲಾಸ್ಟಾಗಿ ಹೊಟ್ಟೆ ಹಸಿತಾ ಇತ್ತು ಎಲ್ರಿಗೂ. ಮನೆಗೆ ಹೋಗೋಣ ಅಂದ್ಕೊಂಡು ನಮ್ಮ ನಡೆ ಮೈಸೂರು ಕಡೆ ಅಂದ್ಕೊಂಡು ಮತ್ತೆ ರಿಟರ್ನ್ ಟು ಮೈಸೂರು ಅಂದ್ಕೊಂಡು